ರಣ್ಯಾರಾವ್ ಚಿನ್ನ ಕಳ್ಳ ಸಾಗಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಮ್ಮನೆ ಊಹಾಪೋಹಗಳನ್ನ ವಿಪಕ್ಷದವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಯಾವ ಸಚಿವರು ಹೆಸರು ಇದೆ ಅದನ್ನ ಹೇಳಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಟಿ ರಣ್ಯಾರಾವ್ ಚಿನ್ನದ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಕಾಂಗ್ರೆಸ್ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ವಿಚಾರ ಕೇಳಿ ಬಂದಿತ್ತು. ಸುಮ್ಮನೆ ಊಹಾಪೋಹಗಳು ಬೇಡ, ಯಾರಿದ್ದಾರೆ ಅದನ್ನ ಹೇಳಿ ಅಂತ ಪ್ರಶ್ನೆ ಹಾಕಿದ್ದಾರೆ. ಕಾಂಗ್ರೆಸ್ನ ಯಾವ ಸಚಿವರಿದ್ದಾರೆ, ಇದನ್ನ ವಿಪಕ್ಷದವರು ಹೋಗಿ ನೋಡಿದ್ದಾರಾ, ಇದನ್ನ ಏನಾದರೂ ನೋಡಿದ್ದಾರಾ, ಈ ಬಗ್ಗೆ ಪ್ರಶ್ನೆ ಹಾಕಿದ್ದಾರೆ. ನನ್ನ ಪಕ್ಷ ಬಂದು ನಿಂತಿದ ತಕ್ಷಣ ನಮಗೆ ನನ್ನ ಪಕ್ಕ ಬಂದು ನಿಂತು ತಕ್ಷಣ ನಮಗೆ ಸಂಬಂಧಿಕರ ನನ್ನ ಪಕ್ಕ ಬಂದು ನಿಂತು ಸಾಮಾನ್ಯವಾಗಿ ಎಲ್ಲರೂ ಕೂಡ ಫೋಟೋಗಳನ್ನು ಎಳಿತಾರೆ. ಅಂಥವರು ಬಂದು ನಿಂತ ತಕ್ಷಣ ನಮ್ಮ ಸಂಬಂಧಿಕರಾಗ್ತಾರಾ, ಈ ಬಗ್ಗೆ ಪ್ರಶ್ನೆ ಹಾಕಿದ್ದಾರೆ. ನಟಿ ರಣ್ಯಾರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ಆಗಿ ಜೊತೆಗೆ ಸಾಮಾನ್ಯವಾಗಿ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ರಾಜಕಾರಣಿಗಳ ಹತ್ರ ಫೋಟೋ ಇಳಿತಾರೆ. ಇಂತಹ ಇಳಿದ ಘಟನೆಗಳನ್ನೇ ಪ್ರಸ್ತಾಪ ಮಾಡಿ ನನ್ನ ಪಕ್ಕ ಫೋಟೋ ಇಳಿದ ಮಾತ್ರಕ್ಕೆ ನನ್ನ ಸಂಬಂಧಿಕರಾಗ್ತಾರಾ ಎನ್ನುವ ಮೂಲಕ ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ರಣ್ಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾರು ನೋಡಿದ್ರ, ಯಾರು ಕೇಳಿದ್ರ? ಈಗ ರಾಜಕೀಯದ ನಾವು ಮದುವೆ ಹೋಗ್ತಾ ಇರ್ತೀವಪ್ಪ, 100 ಜನ ಬಂದು ಫೋಟೋ ಇಡ್ಸ್ಕೊತಾರೆ. ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, 100 ಜನ ಬಂದ್ ಮಾಡ್ತಾರೆ. ನನ್ನ ಪಕ್ಕ ನಿಂತ್ಕೊಟ್ಟ ತಕ್ಷಣ ನನ್ಗೆ ಸಂಬಂಧನ ಒಂದು ಯಾರು ಈಗ ಚೀಫ್ ಮಿನಿಸ್ಟರ್ ಒಂದು ಮದುವೆಗೆ ಹೋಗಿದ್ದು, ನಾವು ಒಂದು ಮದುವೆಗೆ ಹೋಗಿದ್ದೆ, ನನ್ನ ಪಕ್ಕ ಬಂದು ಯಾರೋ ನಿಂತ್ಕೊಂಡಿರ್ತಾರೆ, ಅವ್ರೇನೋ ಕ್ರೈಮ್ ಮಾಡ್ಬಿಡ್ತಾರೆ, ನಾವು ಅದಕ್ಕೆ ಸಪೋರ್ಟಾ? ಸುಮ್ಮನೆ ನಿಮ್ಗೆ ಹೇಳಿ ಸ್ಪೆಸಿಫಿಕ್ ಆಗಿ ಇಂಥವ್ರು ಹೋಗಿದ್ರು, ಇಂಥವ್ರು ಭಾಗಿಯಾಗಿದ್ದಾರೆ, ಯಾರೇ ಮಂತ್ರಿ ಇದ್ರೆ ಇಂಥವ್ರು ಭಾಗಿಯಾಗಿದ್ದಾರೆ, ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ರೆ ನೀವು ಮಾತಾಡಿ. ಯಾವ ಮಂತ್ರಿ ಆಗಲಿ ಇಂಥ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನು ಕೊಡುವುದಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ಮಾಹಿತಿ. ಸುಮ್ಮನೆ ಹೂವ ಇಲ್ಲ. ಯಾವ ಸಚಿವರ ಹೆಸರು ಯಾರು ನೋಡಿದ್ರ, ಯಾರು ಕೇಳಿದ್ರ? ಈಗ ರಾಜಕೀಯದ ನಾವು ಮದುವೆ ಹೋಗ್ತಾ ಇರ್ತೀವಪ್ಪ, 100 ಜನ ಬಂದು ಫೋಟೋ ಇಡ್ಸ್ಕೊತಾರೆ. ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, 100 ಜನ ಬಂದ್ ಮಾಡ್ತಾರೆ. ನನ್ನ ಪಕ್ಕ ನಿಂತ್ಕೊಟ್ಟ ತಕ್ಷಣ ನನ್ಗೆ ಸಂಬಂಧನ ಒಂದು ಯಾರು ಈಗ ಚೀಫ್ ಮಿನಿಸ್ಟರ್ ಒಂದು ಮದುವೆಗೆ ಹೋಗಿದ್ದು, ನಾವು ಒಂದು ಮದುವೆಗೆ ಹೋಗಿದ್ದೆ, ನನ್ನ ಪಕ್ಕ ಬಂದು ಯಾರೋ ನಿಂತ್ಕೊಂಡಿರ್ತಾರೆ, ಅವ್ರೇನೋ ಕ್ರೈಮ್ ಮಾಡ್ಬಿಡ್ತಾರೆ, ನಾವು ಅದಕ್ಕೆ ಸಪೋರ್ಟಾ? ಸುಮ್ಮನೆ ನಿಮ್ಗೆ ಹೇಳಿ ಸ್ಪೆಸಿಫಿಕ್ ಆಗಿ ಇಂಥವ್ರು ಹೋಗಿದ್ರು, ಇಂಥವ್ರು ಭಾಗಿಯಾಗಿದ್ದಾರೆ, ಯಾರೇ ಮಂತ್ರಿ ಇದ್ರೆ ಇಂಥವ್ರು ಭಾಗಿಯಾಗಿದ್ದಾರೆ, ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ರೆ ನೀವು ಮಾತಾಡಿ. ಯಾವ ಮಂತ್ರಿ ಆಗಲಿ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನು ಕೊಡುವುದಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ಮಾಹಿತಿ. ಸುಮ್ಮನೆ ಹೂವ ಇಲ್ಲ. ಯಾವ ಸಚಿವರ ಹೆಸರು ಯಾರು ನೋಡಿದ್ರ, ಯಾರು ಕೇಳಿದ್ರ? ಈಗ ರಾಜಕೀಯದ ನಾವು ಮದುವೆ ಹೋಗ್ತಾ ಇರ್ತೀವಪ್ಪ, 100 ಜನ ಬಂದು ಫೋಟೋ ಇಡ್ಸ್ಕೊತಾರೆ. ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, 100 ಜನ ಬಂದ್ ಮಾಡ್ತಾರೆ. ನನ್ನ ಪಕ್ಕ ನಿಂತ್ಕೊಟ್ಟ ತಕ್ಷಣ ನನ್ಗೆ ಸಂಬಂಧನ ಒಂದು ಯಾರು ಈಗ ಚೀಫ್ ಮಿನಿಸ್ಟರ್ ಒಂದು ಮದುವೆಗೆ ಹೋಗಿದ್ದು, ನಾವು ಒಂದು ಮದುವೆಗೆ ಹೋಗಿದ್ದೆ, ನನ್ನ ಪಕ್ಕ ಬಂದು ಯಾರೋ ನಿಂತ್ಕೊಂಡಿರ್ತಾರೆ, ಅವ್ರೇನೋ ಕ್ರೈಮ್ ಮಾಡ್ಬಿಡ್ತಾರೆ, ನಾವು ಅದಕ್ಕೆ ಸಪೋರ್ಟಾ? ಸುಮ್ಮನೆ ನಿಮ್ಗೆ ಹೇಳಿ ಸ್ಪೆಸಿಫಿಕ್ ಆಗಿ ಇಂಥವ್ರು ಹೋಗಿದ್ರು, ಇಂಥವ್ರು ಭಾಗಿಯಾಗಿದ್ದಾರೆ, ಯಾರೇ ಮಂತ್ರಿ ಇದ್ರೆ ಇಂಥವ್ರು ಭಾಗಿಯಾಗಿದ್ದಾರೆ, ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ರೆ ನೀವು ಮಾತಾಡಿ. ಯಾವ ಮಂತ್ರಿ ಆಗಲಿ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನು ಕೊಡುವುದಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ಮಾಹಿತಿ.